ಸ್ನೇಹಿತರೆ, ಇವತ್ತು ಲಾಸ್ ವೇಗಾಸಲ್ಲಿ ಇದ್ದೀನಿ ನಾನು. ಇವತ್ತು ಈ ಒಂದು ಕಾರು, ಡ್ರೈವರ್ಲೆಸ್ ಕಾರ್ನ ಬುಕ್ ಮಾಡಿದ್ದೀವಿ. ಈ ನೋಡಿ, ಇದು ಡ್ರೈವರ್ ಯಾರೂ ಇಲ್ಲ ಇದು. ಸೊ ಈ ಕಾರು ಇವತ್ತು ಬಂದಿದೆ ಇಲ್ಲಿ. ಈಗ ಈ ಕಾರ್ ಹತ್ತುತ್ತಾ ಇದ್ದೀವಿ. ಇವತ್ತು ಡ್ರೈವರ್ ಸೀಟ್ ಓಪನ್ ಆಗ್ತಾ ಇಲ್ಲ ಈ ಕಡೆನೆ, ಬಟ್ ಡ್ರೈವರ್ ಯಾರು ಇಲ್ಲ ಇಲ್ಲಿ. ನಮ್ಮ ಫ್ಯಾಮಿಲಿ ಇದ್ದೀವಿ. ಸೊ ಅದರಿಂದ ಈ ಕಾರ್ ಹತ್ತುತ್ತಾ ಇದ್ದೀನಿ. ಇದು ಕಾರ್, ಇದು ಡ್ರೈವರ್ ಸೀಟ್ ಖಾಲಿ. ಸೊ ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು. ನಮ್ಮ ಫ್ಯಾಮಿಲಿ ಲಾಸ್ ವೇಗಾಸಲ್ಲಿ ಇವತ್ತು ಹೋಗೋಣ ಅಂತ ಬಂದಿದ್ದೀವಿ. ಒಂದು ಲೊಕೇಶನ್ಗೆ ಬುಕ್ ಮಾಡಿದ್ದೀವಿ. ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿದೆ. ಅದು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಿದೆ. ಎಷ್ಟು ಅಡ್ವಾನ್ಸ್ ಇದೆ ಕಂಟ್ರಿ ಅನ್ನೋದನ್ನ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ಶೇರ್ ಮಾಡ್ತೀನಿ. ನಾನು ಯಾವ ಯೂಟ್ಯೂಬ್ ವಿಡಿಯೋ ಗ್ರಾಫರ್ ಅಲ್ಲ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಮುಖ್ಯ ಅನ್ನೋದ್ರ ಬಗ್ಗೆ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ನಮ್ಮ ದೇಶ ಅಭಿವೃದ್ಧಿ, ಭಾರತ್ ಮಹಾನ್ ಅಂತ ಹೇಳ್ಕೊತೀವಿ, ಹೆಮ್ಮೆ. ಅದು ವಿಚಾರ ಎಲ್ಲರೂ ಇರಲೇಬೇಕು. ಆದರೆ ಇವತ್ತು ಇಂಡಿಪೆಂಡೆಂಟ್ ಆಗಿ ಒಂದು ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಮಾಡೋದಕ್ಕೂ ಸಹ ನಾವು ಒದ್ದಾಡ್ತಾ ಇದ್ದೀವಿ. ಕಾರಣ ಏನಂದರೆ, ಪ್ರತಿ ಕ್ಷೇತ್ರದಲ್ಲೂ ಕರಪ್ಷನ್. ನೋಡಿ, ರೆಡ್ ಲೈಟ್ ಇದೆ, ಆಟೋಮೆಟಿಕ್ ಆಗಿ ನಿಂತಿದೆ. ಆಟೋಮೆಟಿಕ್ ವಿತೌಟ್ ಡ್ರೈವರ್ ಕಾರ್, ಇದು ಡ್ರೈವರ್ಲೆಸ್ ಕಾರು. ಸೊ ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲೂ ಕರಪ್ಷನ್ನು. ನಾವು ಲೀಡರ್ಗಳನ್ನ ಬೈತೀವಿ, ಆದರೆ ದುಡ್ಡು ಇಸ್ಕೊಳ್ದೇನೆ ಓಟ್ ಹಾಕಲ್ಲ. ಇವತ್ತು ತಮಿಳ್ನಾಡಲ್ಲಿ ದುಡ್ಡು ತಗೊಳ್ದೇನೆ ಓಟ್ ಹಾಕಿ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ವಿಜಯ್ ಅವರು ಕರಪ್ಷನ್ ಮುಕ್ತ ಸ್ಟೇಟ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಖಂಡಿತ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಅದು ನಮ್ಮ ಡೆಲ್ಲಿನಲ್ಲಿ ಒಬ್ಬರು CM ಆಗಿದ್ರು. ಆ ಥರ ಆಗೋದು ಬೇಡ. ಆಮ್ ಆದ್ಮಿ ಅಂತೇಳಿ ಸೀಸ್ ಮಹಲ್ವರೆಗೂ ಹೋಗ್ಬಿಟ್ಟಿದ್ರು ಅವರು. ಆಮ್ ಆದ್ಮಿ ಅಂತೇಳಿ ಸೀಸ್ ಮಹಲ್ನಲ್ಲಿ ವಾಸ ಮಾಡೋ ಮಟ್ಟಕ್ಕೆ ಹೋಗಿದ್ರು. ಆ ಮಟ್ಟಕ್ಕೆ ಹೋಗೋದು ಬೇಡ. ಇರೋದ್ರಲ್ಲಿ ಶ್ರೀಮಂತಿಕೆ ಅಷ್ಟೇ ಸಾಕು. ಮನುಷ್ಯ ಎಷ್ಟು ಕೋಟಿಗಳಿದ್ರೂ ಸಹ ಮನುಷ್ಯನಿಗೆ ಶಾಶ್ವತ ಇಲ್ಲ. ಹೆಸರು ಸಂಪಾದನೆ ಮಾಡಬೇಕಂದ್ರೆ ಇವತ್ತೇನು CJ ವಿಜಯ್ ಅವರು ನಿರ್ಧಾರ ತಗೊಂಡಿದ್ದಾರೆ, ನಿರ್ಧಾರ ತಗೊಂಡ್ರೆ ಸಾಲದು. ನನ್ನ ವೈಯಕ್ತಿಕ ಅಭಿಪ್ರಾಯ. ಅದನ್ನ ಕಾನೂನಾತ್ಮಕವಾಗಿ ಯಾವುದೇ ಒಂದು ವ್ಯಕ್ತಿ ಲಂಚ ತಗೊಂಡ್ರದ್ದು ಗೊತ್ತಾದ್ರೆ ಅವನ್ನ ಸರ್ವಿಸಿಂದ ಟರ್ಮಿಟ್ ಮಾಡಬೇಕು, ಮತ್ತೆ ಕೆಲವು ವರ್ಷಗಳು ಆತನ ಜೈಲಿನ ಇಡಬೇಕು ಅಂತ ಸ್ಟ್ರಿಕ್ಟ್ ಕಾನೂನನ್ನ ರೂಪಿಸಿದ್ರೆ ಮಾತ್ರ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಒಂದು ಟ್ರಾನ್ಸ್ಪರೆನ್ಸಿನ ಮಾಡೋಕ್ಕಾಗೋದು. ಈ ನಿಟ್ಟಿನಲ್ಲಿ ನಾವು ಭಗವಂತ ಆತನಿಗೆ ಒಳ್ಳೆ ನಿರ್ಧಾರ ಕೊಡಲಿ. ಮತ್ತೆ ಆತನ ಅಡಿನಲ್ಲಿ ಗೆದ್ದಿರೋಂಥ ಎಲ್ಲ ಶಾಸಕರುಗಳು ಸಹ ಸ್ವಾರ್ಥ ಬಿಟ್ಟು, ಯಾಕಂದ್ರೆ ಜನ ದುಡ್ಡು ತಗೊಂಡು ಓಟ್ ಹಾಕಿಲ್ಲ, ಅವ್ರನ್ನ ನಂಬಿ ಓಟ್ ಹಾಕಿದ್ದಾರೆ. ಕರಪ್ಷನ್ ಇಲ್ಲದೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಪ್ರತಿಯೊಬ್ಬರು ಸಹ ಹೀರೋಗಳಾಗಲಿ ಅವ್ರ ರಾಜ್ಯ ಸರ್ಕಾರದಲ್ಲಿ ಇರೋರು ಅಂತೇಳಿ ಆಶಿಸ್ತಾ, ಮತ್ತೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆಲ್ಸಕ್ಕೆ ಬರ್ದಂಥ ವಿಚಾರಗಳನ್ನ ಡಿಸ್ಕಷನ್ ಮಾಡಿ ವಿಧಾನಸಭೆಯಲ್ಲಿ ಇಟ್ಟು ಕಾನೂನು ಮಾಡೋದಕ್ಕೆ ತುರಾತುರಿಯಲ್ಲಿ ಕೆಲವು ಜನ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಅವ್ರಿಗೆ ಒಂದೇ ಒಂದು ವಿಚಾರ, ಕರಪ್ಷನ್ ಮುಕ್ತ ಮಾಡಿ. ಸ್ಟೇಟ್ 1 ವರ್ಷದ ಬಜೆಟ್ 5 ವರ್ಷದ್ದು ಅಷ್ಟು ಕೆಲಸ ಮಾಡ್ಬೋದು ನಾವು 1 ವರ್ಷದ ಬಜೆಟಲ್ಲಿ. ಇದನ್ನು ನಾನು ಕೈ ಮುಗಿದು ನಮ್ಮ ಸರ್ಕಾರದ ಯಾರು ಅಧಿಕಾರಿಗಳಿದ್ದಾರೆ, ಯಾರು ನಮ್ಮ ಸನ್ಮಾನ್ಯ ಶ್ರೀ ಮಂತ್ರಿಗಳಿದ್ದಾರೆ, ಅವ್ರಿಗೆಲ್ಲನೂ ಕೇಳ್ಕೊಳ್ತೀನಿ. ಟರ್ನಿಂಗ್ ತಗೊಳ್ಳೋದು ನಮ್ಮ ಕೈಯಲ್ಲಿದೆ. ನಾವು ಯಾವತ್ತು ಬೇಕಾದ್ರೂ ಭ್ರಷ್ಟರಾಗೇ ಇರಬೇಕಂತೇನಿಲ್ಲ. ಯಾವತ್ತು ಬೇಕಾ ಒಳ್ಳೆಯರಾಗ್ಬೋದು. ಇದನ್ನ ಮಾಡಿದ್ರೆ ಖಂಡಿತ ಹೀರೋಗಳಾಗೋಗ್ತಾರೆ. ಇದನ್ನ ಅಮೆಂಡ್ಮೆಂಟ್ ಮಾಡಿ ದಯವಿಟ್ಟು ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಕೂಡಿಡೋದಕ್ಕಿಂತ ಒಳ್ಳೆ ಹೆಸರು ತಗೊಂಡು ರಾಜ್ಯನ ಅಭಿವೃದ್ಧಿಯತ್ತ ನಡೆಸಿದ್ರೆ ನೋಡಿ, ಸಮೃದ್ಧ ದೇಶ. ಈ ದೇಶದಲ್ಲಿ ಜಾತಿ ಇಲ್ಲ, ಭಾಷೆ ಇಲ್ಲ, ಧರ್ಮ ಇಲ್ಲ. ಅವ್ರ ಪಾಡಕ್ಕೆ ಅವರು ಜೀವನ ಮಾಡಿಕೊಂಡು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನೋಡಿ. ಇದೇ ಸಾಕ್ಷಿ. ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಯಾವ ವ್ಯಕ್ತಿ ಕರಪ್ಷನ್ ಮುಕ್ತವಾಗಿ ಆಡಳಿತ ನಡೆಸ್ತಾನೆ ಅವರೇ ಹೀರೋ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಕೈ ಜೋಡಿಸೋಣ. ಜನ ಫಸ್ಟು ದುಡ್ಡು ತಗೊಂಡು ಓಟ್ ಹಾಕೋದು ಬಿಡಿ. ಟ್ರಾನ್ಸ್ಪರೆನ್ಸಿಗೆ ಒಳ್ಳೆ ವ್ಯಕ್ತಿಗಳಿಗೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವ್ರು ಯಾಕೆ ಕರಪ್ಷನ್ ಮಾಡ್ತಾರೆ? ಅವ್ರು ಮಾಡಿಲ್ಲ ಅಂದ್ರೆ ಅಧಿಕಾರಿಗಳು ಎಲ್ಲಿ ಮಾಡ್ತಾರೆ? ಅದರಿಂದ
ದಯವಿಟ್ಟು ಇದು ಎಲ್ಲ ಜನ ಕೈ ಜೋಡಿಸ್ಬೇಕು. ಫಸ್ಟ್ ದುಡ್ಡು ತಗೊಂಡು ಓಟ್ ಹಾಕೋದು ಬಿಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಈ ಅಭಿವೃದ್ಧಿ ನೋಡಿ ನಾವು ಯಾಕೆ ನಮ್ಮ ದೇಶ ಹಿಂಗಾಗ್ತಾ ಇಲ್ಲ ಅನ್ನೋದೊಂದು ನಮ್ಮಿದು. ಅದರಿಂದ ಈ ಒಂದು ಆಸೆ ಅಭಿಲಾಷೆಗೆ ದಯವಿಟ್ಟು ಸಹಕಾರ ಕೊಡಿ. ಕರಪ್ಷನ್ ಮುಕ್ತ ಭಾರತ ಮಾಡಿ, ಖಂಡಿತ ಅಭಿವೃದ್ಧಿ ರಾಷ್ಟ್ರ, ಖಂಡಿತ 10 ವರ್ಷದಲ್ಲಿ ನಮ್ಮ ದೇಶ ಎಲ್ಲೋ ಹೊರಟೋಗ್ತದೆ. ಇವತ್ತು ಒಂದು ರಸ್ತೆ ಮಾಡಿದ್ರೆ 2 ವರ್ಷಕ್ಕೆ 6 ತಿಂಗಳು ಕಿತ್ತೋಗ್ತದೆ. ಅದೇ ಕರಪ್ಷನ್, ಇದಕ್ಕೆಲ್ಲ ಕಾರಣ ಕರಪ್ಷನ್ನೇ. ಕರಪ್ಷನ್ ಮುಕ್ತವಾಗಿ ನಾವು ರಸ್ತೆಗಳು ಮಾಡಿದ್ರೆ ನೋಡಿ, ಪ್ರತಿ ರಸ್ತೆ ಕಾಂಕ್ರೀಟ್ ರಸ್ತೆ. ಇದು 25 ವರ್ಷ ಆಗಲಿ 50 ವರ್ಷ ಆಗಲಿ ಏನೂ ಆಗೋದಿಲ್ಲ. ಇದನ್ನು ನಾನು ಕೇಳಿಕೊಂಡು ಈ ಒಂದು ನನ್ನ ಮನವಿಯನ್ನು ತಮಗೆ ಈ ಮಾಧ್ಯಮದ ಮೂಲಕ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.